ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. GNM ನರ್ಸಿಂಗ್ ಬೋರ್ಡ್ ವತಿಯಿಂದ ಆಲ್ಮೋಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಫಾಸ್ಟಾಗಿ ನಡೀತಾ ಇದೆ. ಅಭ್ಯರ್ಥಿಗಳು ರಿಜೆಕ್ಟ್ ಆಗಿರುವಂತಹ ಒಂದು ಅಪ್ಲಿಕೇಶನ್ಸ್ ಯಾರಿಗೆಲ್ಲ ಮೆಸೇಜ್ ಬಂದಿದೆ, ಸೊ ಅವರುಗಳು ಸ್ಟೇಟಸನ್ನು ಚೆಕ್ ಮಾಡಿಕೊಂಡು ಏನು ರಿಜೆಕ್ಟ್ ಆಗಿದೆ ಅದನ್ನು 7 ರಿಂದ 3 ದಿನಗಳ ಒಳಗಾಗಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಅದಕ್ಕೆ ಕೊನೆ ದಿನಾಂಕ ಇರೋದಿಲ್ಲ. ಹೌದಾ, ನೀವು ಎಷ್ಟು ಬೇಗ ಸಬ್ಮಿಟ್ ಮಾಡ್ತೀರಾ ಅಷ್ಟು ಬೇಗ ನಿಮ್ದು ಏನಾಗುತ್ತೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಪ್ರೂವ್ಡ್ ಆಗುತ್ತೆ. ನೀವು ಹಾಗೆ ಸುಮ್ಮನೆ ಬಿಟ್ಟುಬಿಟ್ರೆ ಅದು ನಿಮಗೆ ಟೆನ್ಷನ್ ಆಗುತ್ತೆ. ಯಾಕಂತಂದರೆ ಅದು ಹಾಗೆ ಪೆಂಡಿಂಗ್ ಇರೋದರಿಂದ ಅದನ್ನು ಕೊನೆಯದಾಗಿ ಅಪ್ಡೇಟ್ ಮಾಡ್ಬೋದು, ಮಾಡ್ದೇ ಇರ್ಬೋದು. ಹೀಗಾಗಿ ನೀವು 7 ರಿಂದ 3 ದಿನ ಒಳಗಾಗಿ ನೀವು ಏನು ಮಾಡಬೇಕು, ಮೆಸೇಜ್ ಬಂದು 2 ರಿಂದ 3 ದಿನ ಒಳಗಾಗಿ ನೀವು ಸ್ಟೇಟಸನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ. ಸಿಂಪಲ್ಲಾಗಿ ನೀವು ಸ್ಟೇಟಸನ್ನು ಚೆಕ್ ಮಾಡ್ಕೋಬೇಕಂತ ಇಲ್ಲಿ ಆಫಿಷಿಯಲ್ ವೆಬ್ಸೈಟ್ಗಳೇ ಬಂದು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿದೆಯಲ್ಲ, ಇದಕ್ಕೆ ಕ್ಲಿಕ್ ಮಾಡಿ. ಹೌದಾ, ಸೊ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ನಿಮಗೆ ಪೇಜ್ ಓಪನ್ ಆಗುತ್ತೆ. ಸೊ ಇದೊಂದು ಪೇಜಲ್ಲಿ ನಿಮಗೆ ಲಾಗಿನ್ ಅಂತ ಇದೆ. ಈ ಲಾಗಿನ್ಗೆ ನೀವು ಕ್ಲಿಕ್ ಮಾಡ್ಕೋಬೇಕು. ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಅಪ್ಲಿಕೇಶನ್ ನಂಬರನ್ನು ಹಾಕಬೇಕಾಗುತ್ತೆ. ಸೊ ಅಪ್ಲಿಕೇಶನ್ ನಂಬರನ್ನು ಹಾಕಿದಾಗ ಇಲ್ಲಿ ನೋಡಿದಾಗ ನಿಮಗೆ ಇಲ್ಲಿ ಅಪ್ಲಿಕೇಶನ್ ಕರೆಂಟ್ ಸ್ಟೇಟಸ್ ಸಬ್ಮಿಟೆಡ್ ನಿಂತರೆ ಅಂದರೆ ಇನ್ನೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿಲ್ಲ ಅಂತ ಅರ್ಥ. ಸಬ್ಮಿಟೆಡ್ ಇದೆ, ಇನ್ನೂ ನಿಮ್ಮದು ಚೆಕ್ ಮಾಡಿಲ್ಲ ಅಂತ ಅರ್ಥ. ಇನ್ ಕೇಸ್ ಆಫ್ ಇದೇನಾದರೂ ಚೇಂಜ್ ಆಗಿದ್ದರೆ, ಉದಾಹರಣೆಗೆ ಇಲ್ಲಿ ತೋರಿಸ್ತೇನೆ ನೋಡಿ. ಸೊ ಈ ರೀತಿ ಆಗಿದ್ದರೆ, ಈ ರೀತಿ ಅಪ್ರೂವ್ಡ್ ಅಂತ ಬಂದಿದ್ದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ ಅಂತ ಅರ್ಥ. ಅಂದರೆ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಇದೆ, ಪೇಮೆಂಟ್ ಕೂಡ ಮಾಡಿದ್ದು ಕರೆಕ್ಟ್ ಇದೆ, ನಿಮ್ಮ ಡಾಕ್ಯುಮೆಂಟ್ ಕೂಡ ಅಪ್ಲೋಡ್ ಮಾಡೋದು ಕರೆಕ್ಟ್ ಇದೆ ಅಂತ ಅರ್ಥ. ಇನ್ ಕೇಸ್ ಆಫ್ ನಿಮ್ಗೆ ಈ ರೀತಿಯಾಗಿ ಬಂದಿದ್ದರೆ, ಸೊ ಇಲ್ಲಿ ನೋಡ್ತಾ ಇದ್ದಾರಲ್ಲ, ಈ ರೀತಿಯಾಗಿ ನಿಮಗೆ ಸ್ಟೇಟಸ್ ರಿಜೆಕ್ಟ್ ಅಂತ ಬಂದಿದ್ದರೆ, ಓಕೆ. ಆಮೇಲೆ ರಿಜೆಕ್ಟ್ ಅಂತ ಬಂದಾಗ ಇದು ಕೆಳಭಾಗದಲ್ಲಿ ನೋಡಿ ಈ ರೀಸನ್ ಬರೆದಿದ್ದಾರೆ. ಏನಂದರೆ ಇಲ್ಲಿ PUC ಮಾರ್ಕ್ಸ್ ಕಾರ್ಡು, ಕಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಈ ರೀತಿ ಬಂದಿದ್ದರೆ ನೀವು 2 ರಿಂದ 3 ದಿನ ಒಳಗಾಗಿಯೇ, ಮ್ಯಾಕ್ಸಿಮಮ್ 2 ರಿಂದ 3 ದಿನ ಒಳಗಾಗಿ ನೀವು ಅಪ್ಲಿಕೇಶನನ್ನು ಸ್ಟೇಟಸನ್ನು ಕರೆಕ್ಟ್ ಮಾಡ್ಕೋಬೇಕು, ಸಬ್ಮಿಟ್ ಮಾಡಬೇಕು. ಅಂದರೆ ಇದನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಬೇಕು. ಅಂದರೆ ನಿಮ್ಗೆ ಏನಾಗುತ್ತೆ ಅಂದರೆ ಮುಂದೆ ಅಪ್ರೂವ್ಡ್ ಆಗುತ್ತೆ, ಬೇಗ ಬೇಗ ಅಪ್ರೂವ್ಡ್ ಆಗಿ ಬರ್ತವೆ. ಇಲ್ಲಾಂದರೆ ಬೇಗ ಬೇಗ ಅಪ್ರೂವ್ಡ್ ಆಗಿ ಬರೋದಿಲ್ಲ. ಆಮೇಲೆ ಇದೇ ತಿಂಗಳ ಕೊನೆಯವರ ತನಕ ಏನು ಮಾಡ್ಬೋದು ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದನ್ನು ಮುಗಿದ ಮೇಲೇ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ಬೋದು.